ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರು ಮಾಡೋಕೆ ಹೋಗ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಕರ್ನಾಟಕ ಪೊಲೀಸ್ ಅವರು 8,176 ಜನನ ರೆಕ್ರೂಟ್ಮೆಂಟ್ ಮಾಡೋಕೆ ಹೋಗ್ತಿದ್ದಾರೆ. ಇದು ಬಂದು ರೀಸೆಂಟಾಗಿ ಮೇ ಅಲ್ಲಿ ಬಂದಿರೋ ನ್ಯೂಸು. ಸೊ ಅದ್ರದ್ದು ನೋಡೋದಾದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನ್ಯೂಸ್ ಪೇಪರಲ್ಲಿ ಬಂದಿರೋದೆ 8,176 ಪೊಲೀಸರ ನೇಮಕಾತಿ ಶುರು ಆಗೋದಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಇದೆ. ಇಲ್ಲಿ ನೀವು ಪಾಸ್ ಮಾಡ್ಕೊಂಡು ನೋಡ್ಕೋಬೋದು. ಅದನ್ನ ಇಲ್ಲಿ DSI ಇದಕ್ಕೆ ನೋಡಿದ್ರೆ ಕಲ್ಯಾಣ ಕರ್ನಾಟಕ 5 ವ್ಯಾಕೆನ್ಸಿ ಇದೆ. ಇನ್ನು ನಾನ್ ಕಲ್ಯಾಣ ಕರ್ನಾಟಕ 15 ವ್ಯಾಕೆನ್ಸಿ ಇದೆ. ಇನ್ನು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ 275, ನಾನ್ ಕರ್ನಾಟಕ ಕಲ್ಯಾಣ ಕರ್ನಾಟಕ 1,375. ಇನ್ನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 610 ಕಲ್ಯಾಣ ಕರ್ನಾಟಕಕ್ಕೆ. ಇನ್ನು ನಾನ್ ಕಲ್ಯಾಣ ಕರ್ನಾಟಕಕ್ಕೆ 3,500. ಇನ್ನು ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP ಕಲ್ಯಾಣ ಕರ್ನಾಟಕಕ್ಕೆ 532. ಇನ್ನು ನಾನ್ ಕಲ್ಯಾಣ ಕರ್ನಾಟಕಕ್ಕೆ 1,500. KSISF PC ಇದಕ್ಕೆ ನೋಡಿದರೆ ಕಲ್ಯಾಣ ಕರ್ನಾಟಕ 364. ಇನ್ನು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ವ್ಯಾಕೆನ್ಸಿ ಇಲ್ಲ. ಸೊ ಟೋಟಲ್ ಆಗಿ ನೋಡಿದರೆ ಕಲ್ಯಾಣ ಕರ್ನಾಟಕಕ್ಕೆ 1,786 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ನಾನ್ ಕಲ್ಯಾಣ ಕರ್ನಾಟಕಕ್ಕೆ 6,390 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಎಲಿಜಿಬಿಲಿಟಿ ಎಲ್ಲ ನೋಡೋದಾದರೆ ಎಜುಕೇಷನ್ ಕ್ವಾಲಿಫಿಕೇಷನ್ 10th 12th ಡಿಗ್ರಿ, BCom, BSc, BE ಈ ಥರ ಯಾವ್ದಾದ್ರು ಒಂದು ಡಿಗ್ರಿನ ಮಾಡಿರಬೇಕಿರುತ್ತೆ ಅಥವಾ 12th ಪಾಸ್ ಈ ಥರ ಏನಾದ್ರು ಇರುತ್ತೆ. ಸೊ ಇನ್ನು ಅಫಿಷಿಯಲ್ ನೋಟಿಫಿಕೇಶನ್ನ ಬಿಟ್ಟಿಲ್ಲ, ನ್ಯೂಸಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದ್ರದ್ದು ಅಫಿಷಿಯಲ್ ನೋಟಿಫಿಕೇಶನ್ ಇನ್ನು ಸ್ವಲ್ಪ ದಿನದಲ್ಲಿ ಬಿಡ್ತಾರೆ, ಆಗ ಇದ್ರದ್ದು ಕಂಪ್ಲೀಟ್ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಇನ್ನು ಏಜ್ ಲಿಮಿಟ್ನ ನೋಡಿದ್ರೆ 18ರಿಂದ 38 ಇರುತ್ತೆ. ಏಜ್ ರಿಲ್ಯಾಕ್ಸೇಷನ್ OBC 2A 2B 3A 3Bಗೆ 3 ವರ್ಷ, SC STಗೆ 5 ವರ್ಷ, PWDಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಬಗ್ಗೆ ಎಲ್ಲ ಅದೇ ಅಫಿಷಿಯಲ್ ನೋಟಿಫಿಕೇಶನ್ ಬಿಟ್ಟಾಗ ಗೊತ್ತಾಗುತ್ತೆ. ಇದಕ್ಕೆ ರಿಟರ್ನ್ ಎಕ್ಸಾಮಿನೇಷನ್, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಗಿರ್ಬೋದು, ಇಂಟರ್ವ್ಯೂ, ಎಂಡ್ಯೂರೆನ್ಸ್ ಟೆಸ್ಟ್ ಇದೆಲ್ಲ ಮಾಡಿಬಿಟ್ಟು ತಗೊತಾರೆ. ಇನ್ನು ಅಪ್ಲಿಕೇಶನ್ ಯಾವಾಗ ಶುರು ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಕೊಟ್ಟಿಲ್ಲ. ಜಸ್ಟ್ ಇದು ನ್ಯೂಸ್ ಪೇಪರಲ್ಲಿ ಬಂದಿತ್ತು, ಅದ್ರ ಬಗ್ಗೆ ಡೀಟೇಲ್ನ ನಾನು ಇವಾಗ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೆಲ್ಲ ನ್ಯೂಸಲ್ಲಿ ಬಂದಿದೆ, ಜಸ್ಟ್ ನಾನು ಸುಮ್ಮನೆ ಹಾಗೆ ಹೇಳ್ತಿಲ್ಲ. ಸೊ ನ್ಯೂಸಲ್ಲಿ ಏನು ಬಂದಿತ್ತು ಅದನ್ನೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೆ ಇದಲ್ಲದೆ ಇನ್ನೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಎಲ್ಲ ಸೇರಿ 56,432 ಹುದ್ದೆಗಳ ನೇರ ನೇಮಕಾತಿ ಆಗ್ತಿದೆ. ಸೊ ಅದ್ರ ಬಗ್ಗೆನೂ ನೋಟಿಫಿಕೇಷನ್ ಅಥವಾ ಡೀಟೇಲ್ಸ್ ಬಂದಾಗ ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಈಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಎಷ್ಟು ಭರ್ತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಇದು ಗೊತ್ತಿರಲಿ, ಹಾಗೆ ಅವರು ಪ್ರಿಪೇರ್ ಆಗೋಕ್ಕೆ ಶುರು ಮಾಡಲಿ. ಯಾಕೆಂದರೆ ಇನ್ನೇನು ಸ್ವಲ್ಪ ದಿನದಲ್ಲೇ ಎಕ್ಸಾಮ್ ಆಗುತ್ತೆ ಅನಿಸುತ್ತೆ, ಅಪ್ಲಿಕೇಶನ್ ಎಲ್ಲ ಶುರುವಾಗಿ. ಸೊ ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಿರಲಿ. ಹಾಗೆ ನಿಮಗೂ ಈ ಥರ ಆಗ್ತಿದೆ ಅಂತ ಗೊತ್ತಿರುತ್ತೆ, ಸೊ ನೀವು ನೀಟಾಗಿ ಪ್ರಿಪೇರ್ ಆಗ್ಬೋದು. ಸೊ ಆದಷ್ಟು ಇದನ್ನ ಬೇರೆಯವ್ರಿಗೂ ಶೇರ್ ಮಾಡಿ, ಅವ್ರಿಗೂ ತಿಳ್ಕೊಳ್ಳಿ. ಯಾಕೆಂದರೆ ತುಂಬ ವ್ಯಾಕೆನ್ಸಿ ಇದೆ, ತುಂಬ ಜನ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.